ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ನಾನು ಬೆಂಗಳೂರಿನಿಂದ ಮರಳಿ ಊರಿಗೆ ಬಂದಿದ್ದೇನೆ. ಬೆಳಿಗ್ಗೆ ಅಪ್ಪ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ನಮ್ಮ ಪೇಟೆಗೆ ಬಂದಿದ್ದರು. ಹಾಗೆ ಈ ಮುಂಜಾನೆ ಸಮಯದಲ್ಲಿಲ್ಲ, ವಿಶಿಷ್ಟ ರೀತಿಯಲ್ಲಿ ಬೇರೆ ಬೇರೆ ಹಕ್ಕಿಗಳೆಲ್ಲ ಕೂಗ್ತಾ ಇತ್ತು. ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಲಗಿ ಎದ್ದ ನಂತರ ಅಮ್ಮ ನನಗೋಸ್ಕರ ಮಸಾಲೆ ದೋಸೆ ಮಾಡಿಕೊಟ್ರು. ತುಂಬ ಖುಷಿ ಆಯಿತು ನನಗೆ. ಹಾಗೆ ನಮ್ಮ ಮನೆ ಅಂಗಳದಲ್ಲಿ ಎಂತ ಆಗಿದೆ ನೋಡಿ ಅಂತೆ, ಹಳದಿ ಕಲ್ಲಂಗಡಿ ಆಯಿತಾ. ಇದರ ಒಳಗೆ ಹಳದಿ ಬಣ್ಣ ಇರುವುದು ಅಂತ ಭಾವಿಸಿದ್ದೇವೆ, ಯಾಕಂತ ಹೇಳಿದರೆ ಅದೇ ಕಲ್ಲಂಗಡಿಯ ಬೀಜ ಹಾಕಿದ್ದು ನಾನು. ಇವತ್ತು ನಾನೀಗ ಊರಿಗೆ ಬಂದು ತಲುಪಿದ್ದೇನೆ. ನಿದ್ದೆ ಮಾಡಿ ಎದ್ದು ಅಮ್ಮ ಮಾಡಿಕೊಟ್ಟ ಮಸಾಲೆ ದೋಸೆ ಎಲ್ಲ ತಿಂದು ಸ್ವಲ್ಪ ಮೊಬೈಲ್ ಎಲ್ಲ ನೋಡಿ ಎಲ್ಲ ಆದ ನಂತರ ನನಗೆ ಅಪ್ಪ ಬೊಂಡ ಕೊಟ್ಟರು. ಇವತ್ತು ಅಷ್ಟಂತ ಬಿಸಿಲಿಲ್ಲ, ಆದರೂ ಕೂಡ ಒಂಥರ ದಾಹ, ಮುಗಿಲಿದ್ರು ಕೂಡ ಉಂಟಲ್ಲ, ಒಂಥರ ಸೆಕೆ ಸೆಕೆ ಎಲ್ಲ ಉಂಟು. ಹಾಗೆ ಬಾಯಾರಿಕೆ ಕೂಡ ಆಗ್ತಾ ಇತ್ತು ಬೊಂಡ ಕುಡಿಯುವ. ಸೂಪರ್ ಟೇಸ್ಟ್ ಉಂಟು. ಎಷ್ಟು ಖುಷಿ ಆಗ್ತದೆ ಗೊತ್ತುಂಟಾ. ಖಾಲಿ ಬೊಂಡ ಕುಡ್ದಾದ ನಂತರ ಇಲ್ವಾ ಅದರ ಬಾವೆ ತಿನ್ಲಿಕ್ಕೆ ಸಹ ಖುಷಿ ಆಗುದಲ್ಲ. ನಾವಿದಕ್ಕೆ ಬಾವೆ ಅಂತ ಹೇಳುದು, ಬೆಂಗಳೂರು ಕಡೆ ಎಲ್ಲ ಗಂಜಿ ಹೇಳ್ತಾರೆ. ನಾನು ಇದನ್ನು ತುಂಬಾ ಸಲ ಹೇಳಿದ್ದೇನೆ ವಿಡಿಯೋದಲ್ಲಿ, ಆದ್ರೆ ಯಾರಾದ್ರೂ ನನ್ನ ಈಗ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರಲ್ಲ ಅವರಿಗೆ ಹೇಳುವಂತದ್ದು. ಗಂಜಿ ಅಂತೆಲ್ಲ ಹೇಳುದಕ್ಕೆ ನಮ್ಮ ಈ ಕಡೆ ಎಲ್ಲ ನಾವು ಬಾವೆ ಅಂತ ಹೇಳುದು. ನಾನು ಮಾವಿನ ಹಣ್ಣು ಕೂಡ ತಿಂತಾ ಇದ್ದೇನೆ. ನಾನು ಬೆಂಗಳೂರಿಂದ ಊರಿಗೆ ಬಂದಾಗ ಯಾವತ್ತು ಕೂಡ ಹಾಗೆ ಎಂತಾದ್ರೂ ಸ್ಟಾಕ್ ಇರ್ತದೆ ಫ್ರಿಜ್ ಅಲ್ಲಿ ಎಲ್ಲ. ಯಾರಾದ್ರೂ ಎಂತಾದ್ರೂ ಕೊಟ್ರೆ ಎಲ್ಲ ನನ್ಗೆ ಅಂತ ತೆಗ್ದಿಟ್ಟಿರ್ತಾರೆ ಅಪ್ಪ ಮತ್ತೆ ಅಮ್ಮ. ಇದು ನನ್ನ ಅತ್ತೆ ಕೊಟ್ಟದ್ದಂತೆ, ಹಾಗೆ ಅದನ್ನು ತೆಗ್ದಿಟ್ಟಿದ್ದಾರೆ ನನಗೆ ಅಂತ. ತುಂಬಾ ಟೇಸ್ಟ್ ಉಂಟು, ಸ್ವೀಟ್ ಉಂಟು, ಒಳ್ಳೆ ರುಚಿ ಉಂಟು. ಇವತ್ತೊಂಥರ ಮಳೆಗಾಲದ ಹಾಗೆ ಮಳೆ ಬರ್ತಾ ಇತ್ತು. ಅಲ್ಲಿ ದೂರದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ನನ್ನಮ್ಮ ಬಾಯಿ ಮಾಡ್ತಾ ಇದ್ದಾರೆ. ಅಕ್ಕನ ಮನೆಯಲ್ಲಿ ನಾಳೆ ಶ್ರಾದ್ದ ಉಂಟು ಅಂತ ಅಮ್ಮ ಹೋಗ್ತಾ ಇದ್ದಾರೆ. ಹಾಗೆ ನಾನು ಬರುವುದಿಲ್ಲ ಅಂತ ಹೇಳಿದೆ, ನನಗೆ ಮತ್ತೆ ರೆಸ್ಟ್ ಕೂಡ ಸಿಗಲಿಲ್ಲ, ಸ್ವಲ್ಪ ನಿದ್ದೆ ಎಲ್ಲ ಬೇಕಿತ್ತು ಅಂತ. ಈಗ ಉಂಟಲ್ಲ ನಮ್ಮ ಮನೆಯ ಹಿಂದಿನಿಂದ ಒಂಥರ ಕೊಳೆತ ಹಾಗೆ ಎಂಥದೋ ಸತ್ತ ಹಾಗೆ ವಾಸನೆ ಆಯ್ತಾ. ನಾವೆಂತ ಅಂತ ನೋಡುದು, ಎಂತ ನಿಮಗೆ ಕೂಡ ತೋರಿಸ್ತೇನೆ ನೋಡಿ. ಸುವರ್ಣಗಡ್ಡೆದ್ದು ಹೂ ಅರಳಿತ್ತಾಯ್ತಾ ಇವತ್ತು, ಅದರದ್ದಷ್ಟು ಕೂಡ ವಾಸನೆ. ಸಾಮಾನ್ಯವಾಗಿ ಎಲ್ಲ ಉಂಟಲ್ವಾ, ಹೂವಿನ ಪರಾಗಸ್ಪರ್ಶ ಕ್ರಿಯೆಗೆ ಚಿಟ್ಟೆಗಳು, ಜೇನುನೊಣಗಳು ಎಲ್ಲ ಸಹಕಾರಿ ಆಗ್ತದೆ. ಆದ್ರೆ ಈ ಸುವರ್ಣಗಡ್ಡೆ ಹೂವಿನ ಪರಾಗಸ್ಪರ್ಶಕ್ಕೆ ಉಂಟಲ್ವಾ, ಕೊಳೆತ ಪ್ರಾಣಿಗಳ ದೇಹದ ವಾಸನೆಗೆ ಯಾವುದೆಲ್ಲ ಕೀಟ ಬರ್ತದೆ ಆ ಕೀಟಗಳೇ ಆಗ್ಬೇಕಂತೆ. ಅದಕ್ಕೋಸ್ಕರ ಈ ಹೂ ಉಂಟಲ್ವಾ ಹಾಗೆ ವಾಸನೆ ಬರುದಂತೆ, ಆ ಕೀಟಗಳನ್ನೆಲ್ಲ ಆಕರ್ಷಣೆ ಮಾಡ್ಲಿಕ್ಕೋಸ್ಕರ ಅಂತ ನನ್ಗೆ ಕೆಲವು ಮೂಲಗಳು ಹೇಳ್ತದೆ. ಯಾರ್ಯಾರ ಮನೆಯಲ್ಲಿ ಈ ಸಲ ಸುವರ್ಣಗಡ್ಡೆ ಹೂ ಅರಳಿದೆ ಅಂತ ಹೇಳುದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಇವತ್ತು ನಿಮ್ಮ ಹತ್ರ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೇನೆ. ಎಂತ ಗೊತ್ತುಂಟ, ಇವತ್ತು ನಾನು ಮನೆಗೆ ಬಂದು ಮಲಗಿ ಎಲ್ಲ ಎದ್ದಾದ ನಂತರ ನನಗೆ ಅಪ್ಪ ಹೇಳಿದ್ರು, ನಿನ್ಗೊಂದು ಪೋಸ್ಟ್ ಬಂದಿದೆ ಅಂತ. ನನಗೆ ಗೊತ್ತಾಯ್ತದ ಎಂತ ಪೋಸ್ಟ್ ಅಂತ, ಯಾಕಂತ ಹೇಳಿದ್ರೆ ನಾನು ಕೂಡ ಆ ಪೋಸ್ಟಿಗೋಸ್ಕರ ಕಾಯ್ತಾ ಇದ್ದೆ. ಒಂದು ಕೊರಿಯರ್ ಇತ್ತು, ಸ್ಪೀಡ್ ಪೋಸ್ಟ್ ಅಂತ ಹೊಂಟಿದ್ರಲ್ಲಿ ನನಗೆ ಗೂಗಲ್ ಆಡ್ಸೆನ್ಸ್ ಅವರದ್ದು ಪಿನ್ ಬಂದಿದೆ. ಯಾಕೆ ಗೊತ್ತುಂಟ, ಇದು ಸಾಕಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಗೂಗಲ್ ಆಡ್ಸೆನ್ಸ್ ಅಂದ್ರೆ ಎಂತ, ಹಾಗೆ ಇದರ ಪಿನ್ ಯಾಕೆ ಬರುದು ಅಂತ ಹೇಳಿ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಯೂಟ್ಯೂಬ್ನ ಬಗ್ಗೆ ಮಾಹಿತಿ ಇರುವವರಿಗೆಲ್ಲ ಇದರ ಬಗ್ಗೆ ಗೊತ್ತಿರ್ತದೆ ಆಯ್ತಾ. ಹಾಗೆ ಇದು ತುಂಬಾ ಖುಷಿಯ ವಿಚಾರ. ಎಂತ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ ಆಯ್ತಾ. ಇವತ್ತು ಯೂಟ್ಯೂಬ್ ವಿಡಿಯೋ ಮಾಡಿದ್ರೆ ದುಡ್ಡು ಬರ್ತದೆ ಅಂತ ಸಾಕಷ್ಟು ಜನರಿಗೆ ಗೊತ್ತಿರ್ತದೆ. ಯೂಟ್ಯೂಬ್ ವ್ಲಾಗ್ ಮಾಡುವವರು ತುಂಬಾ ದುಡಿತಾರೆ ಹಾಗೆ ಹೀಗೆಲ್ಲ ಹೇಳ್ತಾರೆ. ಆದ್ರೆ ಅದು ಎಷ್ಟು ದುಡಿತಾರೆ, ಎಷ್ಟು ದುಡ್ಡು ಬರ್ತದೆ ಅಂತ ಹೇಳುವಂತದ್ದೆಲ್ಲ ಅವರವರ ಕಂಟೆಂಟ್ ಮೇಲೆ, ಎಷ್ಟು ವ್ಯೂಸ್ ಹೋಗ್ತದೆ, ಅದಕ್ಕೆ ಬರುವಂತಹ ಆಡ್ಸಿನ ಮೇಲೆ, ಎಲ್ಲದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈ ಯೂಟ್ಯೂಬ್ ಅಲ್ಲಿ ದುಡ್ಡು ಬರ್ಬೇಕು ಅಂತ ಹೇಳಿ ಆದ್ರೆ ಉಂಟಲ್ಲ, ಒಂದಷ್ಟು ಮಾನದಂಡ ಉಂಟು. ಆ ಮಾನದಂಡಗಳೆಲ್ಲ ನೋಡಿಕೊಂಡು ಅದಾದ ನಂತರ ನಮಗೆ ದುಡ್ಡು ಬರುವಂತದ್ದು. ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ ಕೂಡಲೇ ದುಡ್ಡು ಬರ್ತದಾ? ಇಲ್ಲ. ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ವ್ಲಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮತ್ತೆ ದುಡ್ಡು ಬರ್ತದಾ? ಇಲ್ಲ. ಅದಕ್ಕೆ ಒಂದಷ್ಟು ಪ್ರೊಸೆಸ್ ಇರ್ತದೆ. ಎಂತ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಬೇಕು, ಹಾಗೆ 4,000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗ್ಬೇಕು.
1,000 ಸಬ್ಸ್ಕ್ರೈಬ್ ಆಗೋದು ಯೂಟ್ಯೂಬ್ ಅಲ್ಲಿ ತುಂಬಾ ಕಷ್ಟ. ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಜನ ಡೈಲಿ ವ್ಲಾಗ್ಸ್ ಅದು ಇದೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಹೊಸತನ ಅಂತ ಎಲ್ಲದರಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸೇಮ್ ಮಾಡ್ತಾ ಇರ್ತಾರೆ. ಹಾಗಿರುವಾಗ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗೋದು ತುಂಬಾ ಕಷ್ಟ ಆಗ್ತದೆ. ಎಂತಾದ್ರೂ ಒಂದು ಹೊಸ ಹೊಸ ವಿಷಯಗಳು ಅಥವಾ ಒಂದು ವಿಭಿನ್ನವಾದಂತಹ ವಿಷಯಗಳನ್ನು ಹೊತ್ತುಕೊಂಡು ಯೂಟ್ಯೂಬ್ ಬ್ಲಾಗ್ ಅಥವಾ ವಿಡಿಯೋಸ್ ಮಾಡುವವರಿದ್ರೆ ಅಂತವರಿಗೆಲ್ಲ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ಬೋದು. ನಾನು ಸಾಮಾನ್ಯರ ಹಾಗೆ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇರುವಂತದ್ದು. ನನ್ನ ಹಾಗೆ ಡೈಲಿ ವ್ಲಾಗ್ ಎಲ್ಲ ಮಾಡುವವರಿಗಾದ್ರೆ ಸಬ್ಸ್ಕ್ರೈಬರ್ಸ್ ಆಗೋದು ತುಂಬಾ ಕಷ್ಟ ಇರ್ತದೆ. ಯಾವ್ದಾದ್ರು ಒಂದೆರಡು ವಿಡಿಯೋ ಕ್ಲಿಕ್ ಆಯ್ತಂತ ಹೇಳಿ ಆದ್ರೆ ಮತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ನಾವು ಯಾವಾಗ್ಲೂ ಮಾಡುವ ವಿಡಿಯೋವನ್ನೇ ಹಾಕ್ತಾ ಇದ್ರೆ ಯೂಟ್ಯೂಬ್ ಆಲ್ಗೋರಿದಮ್ ಅದನ್ನು ಸಾಕಷ್ಟು ಜನರಿಗೆ ತಲುಪಿಸಿದ್ರೆ ಮಾತ್ರ ನಮ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೋದು. ಹಾಗೆ 4,000 ವಾಚ್ ಅವರ್ಸ್ ಅಂತ ಹೇಳಿದ್ರೆ, ಈಗ ನನ್ನ ಒಂದು ವಿಡಿಯೋ 1 ಗಂಟೆ ಹೊತ್ತಿದ್ರೆ ಅದು 1 ವಾಚ್ ಅವರ್, 1 ಗಂಟೆ ಅದಕ್ಕೆ ವಾಚ್ ಅವರ್ ಸಿಗ್ತದೆ. ಹಾಗೆ ಆ ಒಂದು ವಿಡಿಯೋವನ್ನೀಗ 4,000 ಜನ ನೋಡಿದ್ರೆ 4,000 ವಾಚ್ ಅವರ್ಸ್ ಸಿಗ್ತದೆ. ಆದ್ರೆ ನಾವಿಲ್ಲಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ಕೇವಲ 15 ನಿಮಿಷ, 10 ನಿಮಿಷ, 8 ನಿಮಿಷ, 7 ನಿಮಿಷ, ಕೆಲವೊಂದ್ಸಲ ಜಾಸ್ತಿ ಅಂತ ಹೇಳಿದ್ರೆ 25 ನಿಮಿಷ, 30 ನಿಮಿಷ ಹೀಗೆ ಕೂಡ ಇರ್ಬೋದಲ್ವಾ. ಹಾಗೆ ಆ ಒಂದೇ ವಿಡಿಯೋ ಅಂತಲ್ಲ, ನಾವು ಯೂಟ್ಯೂಬ್ ಅಲ್ಲಿ ಯಾವ್ದೆಲ್ಲ ವಿಡಿಯೋವನ್ನು ಹಾಕ್ತೇವೆ ಆ ಎಲ್ಲ ವಿಡಿಯೋಗಳ ಸಮಯವನ್ನು ಲೆಕ್ಕ ಹಾಕಿ ಅದು 4,000 ಗಂಟೆ ಆಗ್ಬೇಕು. 1 ಗಂಟೆ ಆಗುದೇ ತುಂಬಾ ಕಷ್ಟ. ಈಗ ನನ್ನ ಒಂದು ವಿಡಿಯೋ ಕಾಲು ಗಂಟೆ 15 ನಿಮಿಷದ್ದಂತ ಹೇಳಿ ಆದ್ರೆ ಆ ವಿಡಿಯೋವನ್ನು 4 ಸಲ ನೋಡ್ಬೇಕು 1 ಗಂಟೆ ಆಗ್ಬೇಕಾದ್ರೆ. ಅದೇ 4,000 ಗಂಟೆ ಆಗ್ಬೇಕಂತ ಹೇಳಿದ್ರೆ ಎಷ್ಟು ಜನ ನೋಡ್ಬೇಕು. ಹಾಗಾಗಿ ನನ್ನ ವಿಡಿಯೋಗೆ ವ್ಯೂಸ್ ಕೂಡ ಜಾಸ್ತಿ ಆಗ್ಬೇಕು, ಆಗ 4,000 ಗಂಟೆ ಆಗ್ತದೆ. ಹಾಗೆ 1,000 ಸಬ್ಸ್ಕ್ರೈಬ್ ಕೂಡ ಆಗ್ಬೇಕು. ಈ 2 ಮಾನದಂಡಗಳು ಕೂಡ ಪರಿಪೂರ್ಣ ಆದ್ರೆ ಮಾನಿಟೈಸೇಷನ್ ಸ್ಟಾರ್ಟ್ ಆಗ್ತದೆ. ಮಾನಿಟೈಸೇಷನ್ ಸ್ಟಾರ್ಟ್ ಆಗುದಂತ ಹೇಳಿದ್ರೆ ನಮ್ಮ ವಿಡಿಯೋದಲ್ಲಿ ಆಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಷ್ಟು ಜನ ಗಮನಿಸಿದಿರಿ ಗೊತ್ತಿಲ್ಲ, ಇತ್ತೀಚೆಗೆ 1-2 ವಾರಗಳಿಂದ ಅಥವಾ 1-2-3 ವಾರಗಳಿಂದ ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಆಡ್ ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಅಲ್ವಾ. ಯಾಕಂತ ಹೇಳಿದ್ರೆ ನನ್ನ ವಿಡಿಯೋದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಹಾಗೆ ಅಂದ್ರೆ ನನ್ನ ಚಾನೆಲ್ ಅಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಹಾಗೆ 4,000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಅದಲ್ಲದೆ ನಾನು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಕೂಡ ಅಪ್ಲೈ ಮಾಡಿದ್ದೇನೆ. ಗೂಗಲ್ ಆಡ್ಸೆನ್ಸ್ ಅವರು ನಮಗೆ ಅದರಲ್ಲಿ ದುಡ್ಡು ಕೊಡುವಂಥದ್ದು, ಗೂಗಲ್ ಆ್ಯಡ್ ಎಲ್ಲ ಬರ್ತದಲ್ಲ ಈಗ ಯೂಟ್ಯೂಬ್ ಅಲ್ಲೆಲ್ಲ. ಹಾಗೆ ಅದರಲ್ಲಿ ಸಾಕಷ್ಟು ಪ್ರೊಸೆಸ್ ಇರ್ತದೆ. ನಮ್ಮದು ಅಡ್ರೆಸ್ ವೆರಿಫಿಕೇಶನ್ ಮತ್ತೆ ID ಎಲ್ಲ ನಾವು ಅದರದ್ದು ನಮ್ಮ ಪರ್ಸನಲ್ ID ಇರ್ತದಲ್ಲ, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಎಲ್ಲ ಇರ್ತದಲ್ಲ, ಈ ಥರದ್ದೆಲ್ಲ ನಮ್ಮ ಗುರುತುಗಳನ್ನೆಲ್ಲ ಅವರಿಗೆ ಕೊಡಬೇಕು. ಮತ್ತೆ ಅಡ್ರೆಸ್ ವೆರಿಫಿಕೇಶನ್ಗೆ ಗೂಗಲ್ ಆಡ್ಸೆನ್ಸ್ ಅವರ ಹತ್ರ ನಾವು ಅಡ್ರೆಸ್ ಕೊಡ್ಬೇಕು. ಅವರು ಈ ಒಂದು ಪಿನ್ ಕಳಿಸ್ತಾರೆ. ಇದರಲ್ಲಿ ಒಂದು 6 ಸಂಖ್ಯೆಯ ಪಿನ್ ಇರ್ತದೆ. ಅದನ್ನು ನಾವು ಗೂಗಲ್ ಆಡ್ಸೆನ್ಸ್ ವೆಬ್ಸೈಟ್ ಅಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಹೋಗಿ ಹಾಕ್ಬೇಕು. ಅದು ವೇಟ್ ಮಾಡ್ತಾ ಇರ್ತದೆ. ಈಗ ಈ ಪೋಸ್ಟ್ ಬಂದ ನಂತರ ನಾವಲ್ಲಿ ಪಿನ್ ಹಾಕ್ಬೇಕು. ಪಿನ್ ಹಾಕಿದ ನಂತರ ನನ್ನ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟು ಮತ್ತೆ ನನಗೆ ದುಡ್ಡು ಬರ್ತದೆ. ಈ ಪಿನ್ ಹಾಕಿದ ತಕ್ಷಣ ನನ್ನ ಅಕೌಂಟಿಗೆ ಹಾಗಾದ್ರೆ ದುಡ್ಡು ಬರ್ತದಾ? ಇಲ್ಲ. ಅಕೌಂಟಿಗೆ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ದುಡ್ಡು ಬರ್ತಾ ಇರ್ತದೆ, ಆದ್ರೆ ನನ್ನ ಅಕೌಂಟಿಗೆ ಅದು ಬೀಳುದಿಲ್ಲ. ನನ್ನ ಅಕೌಂಟಿಗೆ ಯಾವಾಗ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ $100 ಕಂಪ್ಲೀಟ್ ಆಗ್ಬೇಕು. ಈಗ ಒಂದೊಂದು ವಿಡಿಯೋದಲ್ಲಿ ಇಂತಿಷ್ಟು ದುಡ್ಡೆಲ್ಲ ಬರ್ಬೋದು. ಅದು ಎಷ್ಟು ಅಂತ ನಾವು ಇಲ್ಲಿ ಹೇಳುವ ಹಾಗಿಲ್ಲ. ನನಗೆ ಯೂಟ್ಯೂಬ್ ಅಲ್ಲಿ ಎಷ್ಟು ದುಡ್ಡು ಬರ್ತದೆ ಅಂತ ನೇರವಾಗಿ ಹೇಳುವ ಹಾಗಿಲ್ಲ. ಹಾಗಾಗಿ ಅದು ಹೇಳಲಿಕ್ಕೆ ಆಗುದಿಲ್ಲ. ಮಳೆ ಬರ್ತಾ ಉಂಟು ಸಣ್ಣಕ್ಕೆ, ಹಾಗಾಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಹರಟೆ ಆಗ್ಬೋದು. ಗೊತ್ತಿಲ್ಲ ನನಗೆ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಉಂಟಾ ಅಂತ. ಹಾಗೆ ಆ $100 ಕಂಪ್ಲೀಟ್ ಆದ್ರೆ ಉಂಟಲ್ಲ, ಮತ್ತೆ ನನಗೆ ತಿಂಗಳು ಅವರು ನಿಗದಿಪಡಿಸಿದಂತಹ ತಾರೀಕಿಗೆ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ $100 ಕಂಪ್ಲೀಟ್ ಆಗ್ಬೇಕಾದ್ರೆ ಕೂಡ ಅಷ್ಟೇ, ನನಗೆ ಮತ್ತಷ್ಟು ಪ್ರೋತ್ಸಾಹ ಬೇಕು ನಿಮ್ಮದು. ನಾನು ಹಾಕುವಂತಹ ವಿಡಿಯೋಗಳಿಗೆ ಅವರು ದುಡ್ಡು ಹಾಕಿ $100 ಆಗ್ಬೇಕು. ಈಗ ಒಂದಷ್ಟು ಡಾಲರ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ವಲ್ಪ ಡಾಲರ್ ಕಂಪ್ಲೀಟ್ ಆಗ್ಲಿಕ್ಕೆ ಉಂಟು. ಈಗ ನನ್ನ ಹತ್ರ ಇರುವಂತಹ ಡಾಲರ್ ಹಣ ಉಂಟಲ್ಲ, ಅದು ಆಲ್ರೆಡಿ ನಾನೀಗ ಹಾಕಿದಂತಹ ವಿಡಿಯೋಸಿಗೆಲ್ಲ ಬಂದಿರುವಂತದ್ದು. ಇನ್ನೂ ಕೂಡ ಒಂದು ಸ್ವಲ್ಪ ಡಾಲರ್ ಬರ್ಲಿಕ್ಕೆ ಬಾಕಿ ಉಂಟು. ಅದು ನಾನಿನ್ನು ಹಾಕುವಂತ ವಿಡಿಯೋದಲ್ಲಿ ಬರ್ಲಿಕ್ಕೆ ಬಾಕಿ ಇರುವಂತದ್ದು. ಈಗ ನಾನು ಹಾಕುವಂತಹ ವಿಡಿಯೋ ಯಾವ್ದಾದ್ರು ಒಂದು ಕ್ಲಿಕ್ ಆಯ್ತು ಅಂತ ಹೇಳಿ ಆದ್ರೆ, ಒಂದು 10,000 20,000 ಎಲ್ಲ ವ್ಯೂಸ್ ಹೋಯ್ತು ಅಂತ ಹೇಳಿ ಆದ್ರೆ, ಆಗ ಬೇಗ ನನ್ಗೆ ಅದು ಕಂಪ್ಲೀಟ್ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಸಬ್ಸ್ಕ್ರೈಬರ್ಸ್ ಕೂಡ ಹಾಗೆ ಜಾಸ್ತಿ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಆಗ್ಲಿಲ್ಲ, ವ್ಯೂಸ್ ಯಾವಾಗ್ಲಿನ ಹಾಗೆ ಹೋಗ್ತಾ ಉಂಟಂತ ಹೇಳಿ ಆದ್ರೆ ಇದೇ ತರದ ವಿಡಿಯೋ ಒಂದು ಸ್ವಲ್ಪ ಸಮಯ ನಾನು ಹಾಕ್ಬೇಕಾಗ್ತದೆ. ಆದ್ರೆ ನನ್ಗೆ ದುಡ್ಡು ಬರ್ಲಿಕ್ಕೆ ಪ್ರಾರಂಭ ಆಗಿರ್ತದೆ. 1,000 ಸಬ್ಸ್ಕ್ರೈಬರ್ಸ್ ಆಗ್ಲಿಲ್ಲ, ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಹೇಳಿ ಆದ್ರೆ ನಾವು ವಿಡಿಯೋ ಹಾಕುದು ಸುಮ್ಮನೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಮಾಡಬೇಕು ಅಂತ ಉದ್ದೇಶ ಇದ್ರೆ ಖಂಡಿತ ಒಳ್ಳೆಯದೇ. ಆದ್ರೆ ಕಂಪ್ಲೀಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟಂತ ಹೇಳಿ ಆದ್ರೆ ವೇಸ್ಟ್, ನಾವು ಸುಮ್ಮನೆ ವಿಡಿಯೋ ಮಾಡ್ಬೇಕಷ್ಟೇ.
ಹಾಗೆ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಗೆಲ್ಲ ತಿಳಿಸುದೆಂತ ಹೇಳಿದ್ರೆ, ನನಗೆ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಈ ಒಂದು ಪ್ರೊಸೆಸ್ ನಾನು ವೇಟ್ ಮಾಡ್ತಾ ಇದ್ದೆ, ಇದು ಬಂತು. ಈಗ ನಾನು ಯೂಟ್ಯೂಬ್ ಅಲ್ಲಿ ಕೂಡ ಅರ್ನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಇನ್ನು ಅದು ನನ್ನ ಅಕೌಂಟಿಗೆ ಬೀಳದಿದ್ರು ಕೂಡ ಅದು ನನ್ನದೇ ದುಡ್ಡು, ನನ್ನದೇ ಅರ್ನಿಂಗ್ಸ್. ಹಾಗಾದ ಕಾರಣ ಈ ಒಂದು ವಿಚಾರವನ್ನೆಲ್ಲ ನಿಮ್ಮ ಜೊತೆ ಹಂಚಿಕೊಳ್ಬೇಕಿತ್ತು ನನಗೆ. ಹಾಗೆ ನನಗೆ ಅಂತೂ ತುಂಬಾ ಖುಷಿಯ ವಿಚಾರ ಇದು. ಈ ಒಂದು ಗೂಗಲ್ ಆಡ್ಸೆನ್ಸ್ ಅವರ ಪಿನ್ ಬರಬೇಕು ಅಂತ ಹೇಳಿದ್ರೆ ಇದಕ್ಕೆ ಪರಿಪೂರ್ಣಗೊಂಡಂತಹ ಮಾನದಂಡಕ್ಕೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಉಂಟು. ನನ್ನ ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಮಾಡಿದಾಗಿನಿಂದ ನನ್ನ ಪ್ರಾರಂಭದ ವಿಡಿಯೋಗಳಿಗೆ ಸಾಕಷ್ಟು ಜನ ಕಮೆಂಟ್ ಹಾಕ್ತಾ ಇದ್ರು. ಅವ್ರು ಈಗ ಕೂಡ ನನ್ನ ಎಲ್ಲ ವಿಡಿಯೋವನ್ನು ಕೂಡ ನೋಡ್ತಾರೆ, ಕಮೆಂಟ್ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಕೆಲವರು ಕಮೆಂಟ್ ಮಾಡದೆ ನೋಡೋರಿರ್ಬಹುದು, ಲೈಕ್ ಕೊಡದೆ ನೋಡೋರಿರ್ಬಹುದು, ಸಬ್ಸ್ಕ್ರೈಬ್ ಮಾಡದೆ ಕೂಡ ನೋಡೋರಿರ್ಬಹುದು. ಆದ್ರೆ ನಾನು ಒತ್ತಾಯಿಸುದಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ಬೇಕು ಅಂತ ನಾನು ಹೇಳುದಿಲ್ಲ. ಅದು ಅವರವರ ಅಭಿರುಚಿಗೆ ಬಿಟ್ಟಿರುವಂತದ್ದು. ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬೇಕು ಅಂತ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನೋಡುದಿಲ್ಲ ಅಂತ ಹೇಳಿ ಆದ್ರೆ ಸಬ್ಸ್ಕ್ರೈಬ್ ಮಾಡುದಿಲ್ಲ ನಾನು ಅಂತ ಹೇಳಿ ಆದ್ರೆ ನನಗೆ ಅದರಿಂದ ಎಂತ ವೈಯಕ್ತಿಕವಾಗಿ ನನಗೆ ಬೇಸರ ಇಲ್ಲ. ನನ್ನ ಈ ಯೂಟ್ಯೂಬ್ ಮಾನದಂಡಕ್ಕೆ ಅದು ಎಫೆಕ್ಟ್ ಆಗ್ಬಹುದು, ಆದ್ರೆ ಪರವಾಗಿಲ್ಲ. ಇಷ್ಟ ಆಗಿದೆ ಅಂತ ಹೇಳಿ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ಆದ್ರೆ ಇಷ್ಟ ಆಗ್ಲಿಲ್ಲ ಆದ್ರೆ ನೋಡ್ಬೇಕು ಇವಳು ಹೇಗೆಲ್ಲ ವಿಡಿಯೋ ಮಾಡ್ತಾಳೆ, ಅಂದ್ರೆ ಸ್ವಲ್ಪ ಹಿಂದಿನಿಂದ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಎಲ್ಲ ಮಾತಾಡೋರು ಇರ್ತಾರೆ ಅಥವಾ ಯೋಚಿಸುವವರು ಇರ್ತಾರೆ. ಅಂತವರೆಲ್ಲ ಹೇಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರಬಹುದು, ಇವಳು ಎಂತೆಲ್ಲ ಮಾಡ್ತಾಳೆ ನೋಡ್ಬೇಕು ಅಂತೆಲ್ಲ. ಗೊತ್ತಿಲ್ಲ ನನ್ಗೆ, ನಾನು ಯೋಚನೆ ಮಾಡುದು ಹೀಗಿರೋರು ಕೂಡ ಇರುವರು. ಈಗ ಎಲ್ಲರೂ ಕೂಡ ನನ್ನ ಬಗ್ಗೆ ಪಾಸಿಟಿವ್ ಆಗಿಯೇ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಕಮೆಂಟ್ ಪಾಸಿಟಿವ್ ಕಮೆಂಟೇ ಬರ್ತದೆ ನನಗೆ ಹೆಚ್ಚಾಗಿ. 99.9999% ನನಗೆ ಪಾಸಿಟಿವ್ ಕಮೆಂಟೇ ಬಂದಿದೆ. ಹಾಗಿರುವಾಗ ಎಲ್ಲರೂ ಕೂಡ ನೋಡುವವರೀಗ ನನಗೆ ಒಂದು ವಿಡಿಯೋದಲ್ಲಿ ಒಂದು 7-8 ಸಾವಿರ ವ್ಯೂಸ್ ಆಯ್ತಂತ ಹೇಳಿದ್ರೆ 8,000 ಜನ ಕೂಡ ಅದನ್ನು ಪಾಸಿಟಿವ್ ವೇ ಅಲ್ಲೇ ನೋಡಿರ್ಲಿಕ್ಕಿಲ್ಲ. ಎಷ್ಟೋ ಜನ ನನ್ನ ಬಗ್ಗೆ ಅಸೂಯೆಯಿಂದ ನೋಡಿರಬಹುದು, ಸಿಟ್ಟಿನಿಂದ ನೋಡಿರಬಹುದು, ಹೇಗೆ ಬೇಕಾದ್ರೂ ನೋಡಿರ್ಬಹುದು. ಆದ್ರೆ ನನ್ಗೆ ಅದು ಮ್ಯಾಟರ್ ಆಗುದಿಲ್ಲ. ಅವ್ರು ಎಂತ ಬೇಕಾದ್ರೂ ಅಂದುಕೊಳ್ಳುವವರು ಅಂದುಕೊಳ್ತಾರೆ. ನನ್ಗೆ ಪ್ರೋತ್ಸಾಹ ಮಾಡುವವರ ಸಂಖ್ಯೆ ಜಾಸ್ತಿ ಉಂಟಂತ ಹೇಳುದು ನನ್ಗೆ ಹೆಮ್ಮೆ. ನನ್ನ ವಿಡಿಯೋವನ್ನು ಪ್ರತಿದಿನ ಕಾದು ಕಾದು ನೋಡ್ತಾರೆ. ಹಾಗೆ ಪ್ರತಿದಿನ ಕೂಡ ಕಮೆಂಟ್ ಹಾಕ್ತಾರೆ. ನಾನು ಸಾಕಷ್ಟು ವಿಡಿಯೋಗಳಿಗೆ ಕಮೆಂಟಿಗೆ ರಿಪ್ಲೈ ಮಾಡುದಿಲ್ಲ, ಗೊತ್ತುಂಟು. ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ್ದೇನೆ, ನನಗೆ ಸಮಯ ಸಿಗುದಿಲ್ಲ ಕಮೆಂಟ್ಗೆ ಎಲ್ಲದಕ್ಕೆ ರಿಪ್ಲೈ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ. ಯೂಟ್ಯೂಬ್ ಮಾತ್ರ ಅಲ್ಲ, ಇನ್ಸ್ಟಾಗ್ರಾಮ್ ಅದಲ್ಲದೆ ಫೇಸ್ಬುಕ್ ಅಲ್ಲಿ ಕೂಡ ಇದೇ ರೀತಿ ಕಮೆಂಟ್ಸ್ ಬರ್ತಾ ಇರ್ತದೆ. ಎಲ್ಲರ ಕಮೆಂಟ್ಸ್ ನೋಡ್ಬೇಕು, ಹಳೆ ವಿಡಿಯೋಗಳಿಗೆಲ್ಲ ಕಮೆಂಟ್ಸ್ ಬರ್ತಾ ಇರ್ತದೆ. ಆದ್ರೆ ಎಲ್ಲರ ಕಮೆಂಟ್ ಕೂಡ ನೋಡ್ತೇನೆ. ಒಂದು ವೇಳೆ ನನ್ನನ್ನು ಟ್ರಿಗರ್ ಆಗುವಂತಹ ಕಮೆಂಟ್ ಇದ್ರೆ, ನನ್ನನ್ನು ಟ್ರಿಗರ್ ಮಾಡಿಸುವಂತಹ ಕಮೆಂಟ್ ಯಾವ್ದಾರಿದ್ರೆ, ಅಥವಾ ನನ್ಗೆ ಇದಕ್ಕೆ ಉತ್ತರ ಕೊಡ್ಲೇಬೇಕಂತ ಹೇಳುವ ಕಮೆಂಟ್ ಇದ್ರೆ, ಅಥವಾ ತುಂಬಾ ಖುಷಿ ಕೊಡುವಂತಹ ಕಮೆಂಟ್ಗಳಿದ್ರೆ, ಇಂಥದ್ದಕ್ಕೆಲ್ಲ ನಾನು ರಿಪ್ಲೈ ಮಾಡ್ತೇನೆ. ಹಾಗಂತ ಹೇಳಿ ರಿಪ್ಲೈ ಮಾಡದ ಕಮೆಂಟ್ ನನ್ ಖುಷಿ ಇಲ್ಲ ಅಂತ ಹೇಳುದಲ್ಲ. ನನ್ಗೆ ಸಾಮಾನ್ಯ ಕಮೆಂಟ್ ಅದೆಲ್ಲ ಒಂಥರ ಯಾವತ್ತು ಹಾಕುವ ಕಮೆಂಟ್ ಓದ್ಲಿಕ್ಕೆ ಖುಷಿಯೇ ಆಗ್ತದೆ. ಎಲ್ಲರೂ ಕೂಡ ಕಮೆಂಟ್ ಹಾಕ್ತಾ ಇದ್ದೀರಿ, ನೋಡ್ತಾ ಇರ್ತೇನೆ, ನಾನು ದಿನ ಓದ್ತೇನೆ. ನನ್ನ ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಕೂಡ ಓದ್ತಾರೆ. ಹಾಗಾದ ಕಾರಣ ಖುಷಿ ಆಗ್ತದೆ ಎಲ್ಲರ ಕಮೆಂಟ್ ಓದುವಾಗ. ಆದ್ರೆ ನನ್ಗೆ ರಿಪ್ಲೈ ಕೊಡ್ಲಿಕ್ಕೆ ಸ್ವಲ್ಪ ಸಮಯಾವಕಾಶ ಸಿಗುದಿಲ್ಲ ಅಂತ ಹೇಳುದಷ್ಟೇ ನಾನು. ಬೆಕ್ಕು ಎಂತದನ್ನು ನೋಡಿ ಭಯ ಪಡ್ತಾ ಉಂಟು. ಇವತ್ತು ಒಂದು ವೇಳೆ ನಾನು ಇರದಿದ್ರೆ ಈ ನಾಯಿ ಬೆಕ್ಕನ್ನು ಹಿಡಿತಾ ಇತ್ತ ಅಂತ. ಚೆಲುವಿ, ಬೆಕ್ಕು ತಿನ್ಲಿಕ್ಕೆ ಬಂದದ್ದ ನೀನು? ಹೋಗು 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 ಹೋಗು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.